ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಮಾಜಿ ಶಾಸಕ ಪ್ರೀತಂ ಗೌಡಗೆ ತೀವ್ರ ಮುಖಭಂಗ. ನಗರಸಭೆಯ ಅಧ್ಯಕ್ಷ ಗಾದಿಗೇರಿದ ಶಾಸಕ ಎಚ್ಪಿ ಸ್ವರೂಪಾಪ್ತ ಎಂ ಚಂದ್ರೇಗೌಡ. ಉಪಾಧ್ಯಕ್ಷರಾಗಿ ಲತಾದೇವಿ ಆಯ್ಕೆ. ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾದ ಹಾಸನ ನಗರಸಭೆ ಉಪಾಧ್ಯಕ್ಷ ಚುನಾವಣೆ. ಉಲ್ಲಂಘನೆ ಮಾಡಿದರೆ ಅನರ್ಹ ಆಗುವ ಆತಂಕ. ತಮ್ಮ ವಿರೋಧವಾಗಿಯೇ ಮತ ಚಲಾಯಿಸಿಕೊಂಡು ಗೆದ್ದು ಬೀಗಿದ ಲತಾದೇವಿ. ಚುನಾವಣೆಗೆ ಮತ ಚಲಾಯಿಸಲು ಬಂದ ಬಿಜೆಪಿ ಸದಸ್ಯ ಕಾಲಿಗೆ ಬಿದ್ದ ಎನ್ಡಿಎ ಅಭ್ಯರ್ಥಿ ರಮೇಶ್ ವಾಟಾಳ್. ಮತ್ತು ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಸೋಲು. ಈ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಪಡೆಯಲು ಎರಡೂ ಪಕ್ಷದ ನಡುವೆ ಭಾರಿ ಸರ್ಕಸ್ ನಡೆದರು. ನಗರಸಭೆಯ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಆಪ್ತ 9ನೇ ವಾರ್ಡಿನ ಜೆಡಿಎಸ್ ಪಕ್ಷದ ಚಂದ್ರೇಗೌಡ ಆಯ್ಕೆಯಾದರು. ಅಧ್ಯಕ್ಷ ಹುದ್ದೆಗೆ ಸಲ್ಲಿಸಿದ್ದ ಅರ್ಜಿಯನ್ನು ಜೆಡಿಎಸ್ ಪಕ್ಷದ ಅಮೀರ್ ಜಾನ್, ಗಿರೀಶ್ ಚನ್ನವೀರಪ್ಪ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ಅರ್ಜಿ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಜೆಡಿಎಸ್ ಪಕ್ಷದ ಚಂದ್ರೇಗೌಡ ಹಾಗೂ ಕಾಂಗ್ರೆಸ್ ಪಕ್ಷದ ರೋಹಿನ್ ತಾಸ್ ಅಧ್ಯಕ್ಷ ಸ್ಥಾನದ ಅಂತಿಮ ಕಣದಲ್ಲಿ ಉಳಿದರು. ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯವಾಗುತ್ತಿದ್ದಂತೆ ಅಂತಿಮವಾಗಿ ಕಣದಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜೆಡಿಎಸ್ನ ಎಂ ಚಂದ್ರೇಗೌಡ ಹಾಗೂ ಕಾಂಗ್ರೆಸ್ನ ರೋಹಿನ್ ತಾಸ್ ಉಳಿದರು. ಚುನಾವಣಾಧಿಕಾರಿ ಸೂಚನೆಯಂತೆ ಕೈ ಎತ್ತುವ ಮೂಲಕ ಚುನಾವಣೆ ಪ್ರಕ್ರಿಯೆ ನಡೆಸಿದರು. ಮೊದಲು ಕಾಂಗ್ರೆಸ್ನ ರೋಹಿನ್ ತಾಸ್ ಹೆಸರು ಹೇಳಿ ಮತದಾನದ ಬಗ್ಗೆ ಚುನಾವಣಾ ಅಧಿಕಾರಿ ಸೂಚನೆ ನೀಡಿದರು. ರೋಹಿನ್ ತಾಸ್ ಪರವಾಗಿ ಕಾಂಗ್ರೆಸ್ನ ಇಬ್ಬರು ಸದಸ್ಯರು ಕೈ ಎತ್ತಿ ಬೆಂಬಲ ಸೂಚಿಸಿದರು. ಸ್ವತಃ ಅಭ್ಯರ್ಥಿ ರೋಹಿನ್ ತಾಸ್ ಹಾಗೂ ಮತ್ತೋರ್ವ ಮಹಿಳಾ ಸದಸ್ಯೆಯಿಂದ ಮತದಾನ ನಡೆಯಿತು. ನಗರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ಎಂ ಚಂದ್ರೇಗೌಡ ಆಯ್ಕೆ ಖಚಿತವಾಗಿದ್ದರೂ ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು. ಹಾಸನ ನಗರಸಭೆ 9ನೇ ವಾರ್ಡ್ನಿಂದ ಗೆದ್ದಿದ್ದ ಚಂದ್ರೇಗೌಡ ಅವರನ್ನು ಅಂತಿಮವಾಗಿ ಹಾಸನ ನಗರಸಭೆ ಜೆಡಿಎಸ್ ತೆಕ್ಕಕ್ಕೆ ಬಂದಿತ್ತು. ಕಾಂಗ್ರೆಸ್ನ ರೋಹಿನ್ ತಾಸ್ ವಿರುದ್ಧ ಇರುವವರು ಕೈ ಎತ್ತಿ ಎಂದಾಗ ಬಿಜೆಪಿ ಸದಸ್ಯರು ತಟಸ್ಥವಾಗಲಿದ್ದರು. ಜೆಡಿಎಸ್ ಪಕ್ಷದ ಎಂ ಚಂದ್ರೇಗೌಡ ಅವರು ಒಟ್ಟು 34 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಗೊಂಡರೆ ಇವರ ಎದುರಾಳಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ರೋಹಿನ್ ತಾಸ್ಗೆ 2 ಮತಗಳು ಮಾತ್ರ ಪಡೆದು ಸೋಲು ಅನುಭವಿಸಿದರು. ಈ ದಿನ ನನ್ನನ್ನು ನಗರಸಭಾ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂತಹ ನಗರಸಭೆಯ ಎಲ್ಲ ಸದಸ್ಯರುಗಳಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಏಕೆಂದರೆ ನನಗೆ ಯಾವುದೇ ಪಕ್ಷ ಅದು ಇದು ಅಂತ ನೋಡಿದಲ್ಲೇ ಎಲ್ಲ ಪಕ್ಷದವರು ನನಗೆ ಇವತ್ತು ಸಹಕಾರ ನೀಡಿದ್ದಾರೆ. ಯಾಕೆಂದರೆ ನಾನು ಅವ್ರ ಜೊತೆ ಹಂಗೆ ನಡ್ಕೊಂಡಿದ್ದೀನಿ. ಚುನಾವಣೆ ನಡೀಬೇಕಾದ್ರೆ 8 ದಿವಸ ಅಷ್ಟೇ ನಮ್ಮ ರಾಜಕೀಯ, ಬಾಕಿಯಂತೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ, ಎಲ್ಲರೊಳಗೆ ಒಂದಾಗಿ. ಹಾಗಾಗಿ ಹಿಂದೆ ನನ್ನನ್ನು BCMA ಆದಾಗ ಉಪ್ಪಾರ ಜನಾಂಗಕ್ಕೆ ಸೇರಿದ ನನ್ನನ್ನು ಎಚ್.ಎಸ್. ಪ್ರಕಾಶ್ ಅವರು ನಿಲ್ಲಿಸಿದರು ಚುನಾವಣೆಗೆ. ಈಗ ಇವರ BCMAಗೆ ಒಂದು ರೀತಿಯ ನ್ಯಾಯವನ್ನು ಒದಗಿಸಬೇಕು, ಆ ಜನಾಂಗಕ್ಕೆ ಕೊಡಬೇಕು ಅಂಥೇಳಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ರೇವಣ್ಣವರು ಮತ್ತು ಸ್ವರೂಪ್ ಅವರಿಗೆ ವಿಚಾರ ತಿಳಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರ ಆಶಯದಂತೆ ಉತ್ತಮವಾಗಿ ಎಲ್ಲರೊಂದಿಗೆ ಒಡನಾಟ ಇಟ್ಕೊಂಡು ನಾನು ನಗರಸಭೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೀನಿ. ಅದಕ್ಕಾಗಿ ಎಲ್ಲ ಸದಸ್ಯರು ನನಗೆ ಸಹಕಾರ ನೀಡಬೇಕು. ನಾನು ನಿಮಗೆ ಉತ್ತಮವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನನ್ನ 2 ಮಾತನ್ನು ಕೊಡ್ತೇನೆ. ಇದರಲ್ಲಿ ವಿಶೇಷವಾಗಿ ನಾನು ರೇವಣ್ಣ ಸಾಹೇಬರಿಗೂ ಹಾಗೂ ನಮ್ಮ ಶಾಸಕ ಸ್ವರೂಪ್ರವರಿಗೂ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ತಾವು ಎಲ್ಲ ನಮ್ಮ ಸದಸ್ಯರು, ನಮ್ಮ JDSನ 17 ಸದಸ್ಯರು, ಪಕ್ಷೇತರರು 2 ಸದಸ್ಯರು ಮತ್ತು BJP 2 ಸದಸ್ಯರು ಸೇರಿ 21 ಸದಸ್ಯರು ಮತ್ತು ನನ್ನ ಒಂದು ಮತ ಸೇರಿ 22. ಇವತ್ತೆಲ್ಲ ಒಮ್ಮತದಿಂದ ಮೈತ್ರಿ ಧರ್ಮ ಒಂದು ಪಾಲನೆಯನ್ನು ಕೂಡ ಮಾಡಿ ನಾವು ಉಪಾಧ್ಯಕ್ಷ ಸ್ಥಾನವನ್ನು BJP ಮತ್ತು ಅಧ್ಯಕ್ಷ ಸ್ಥಾನವನ್ನು JDSಗೆ ಇವತ್ತು ನಾವು ಎಲ್ಲ ಸದಸ್ಯರನ್ನ ಒಂದು ಒಮ್ಮತದಿಂದ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಚುನಾವಣೆಯನ್ನು ಕೂಡ ಗೆದ್ದು ಇವತ್ತು ನಮ್ಮ ಸದಸ್ಯರು ಮತ್ತು BJP ಮತ್ತು JDS ಸದಸ್ಯರು ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಗೆದ್ದಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಕೂಡ ನಾನು ತಮ್ಮ ಮೂಲಕ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 5-6 ದಿನಗಳಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜೊತೆಲಿದ್ದು ಇವತ್ತು ಬಂದು ಚುನಾವಣೆಯನ್ನು ನಡೆಸಿದ್ದೇವೆ. ಎಲ್ಲ ನಮ್ಮ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾದ ಹಾಸನ ನಗರಸಭೆ ಉಪಾಧ್ಯಕ್ಷ ಆಯ್ಕೆಯ ಚುನಾವಣೆ. ತಮ್ಮ ವಿರುದ್ಧವೇ ಮತ ಹಾಕಿದ್ರು ಗೆದ್ದು ಬೀಗಿದ ಬಿಜೆಪಿ ಸದಸ್ಯೆ ಹಾಗೂ ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಲತಾದೇವಿ.
ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಾ ವಿಕ್ರಮ ರನ್ನ ಅಧಿಕೃತ ಅಭ್ಯರ್ಥಿ ಮಾಡಿದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಶಿಲ್ಪಾಗೆ ಮತ ಚಲಾಯಿಸುವಂತೆ ವೇಬ್ ಜಾರಿಯನ್ನು ಬಿಜೆಪಿ ಮಾಡಿತ್ತು. ಆದರೆ ಜೆಡಿಎಸ್ ಸದಸ್ಯರ ಬೆಂಬಲದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾದೇವಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಉಪಾಧ್ಯಕ್ಷಿ ಆಯ್ಕೆ ಸಂದರ್ಭದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಶಿಲ್ಪಾಗೆ ಮತ ಚಲಾಯಿಸಿದ ಪ್ರಸಂಗ ಲತಾದೇವಿ ತಂದುಕೊಟ್ಟರು. ತಮ್ಮ ಆಯ್ಕೆಯ ಪ್ರಕ್ರಿಯೆ ವೇಳೆ ಲತಾದೇವಿ ವಿರುದ್ಧ ಇರುವವರು ಕೈ ಎತ್ತಿ ಎಂದು ಘೋಷಣೆ ಮಾಡಿದ ಚುನಾವಣಾ ಅಧಿಕಾರಿ ಮಾತಿನ ಬಳಿಕ ಅನಿವಾರ್ಯವಾಗಿ ಬಿಜೆಪಿ ಸದಸ್ಯರ ಜೊತೆ ಲತಾದೇವಿ ಕೂಡ ತಮ್ಮ ವಿರುದ್ಧವೇ ಕೈ ಎತ್ತಿ ಮತ ಚಲಾವಣೆ ಮಾಡುವ ಮೂಲಕ ಒಂದು ರೀತಿ ಅಪಹಾಸ್ಯ ಎಂಬಂತೆ ಸನ್ನಿವೇಶ ಕಂಡುಬಂದಿತ್ತು. ವಿಪ್ ಉಲ್ಲಂಘನೆ ಮಾಡಿದರೆ ಸದಸ್ಯತ್ವ ಅನರ್ಹ ಭೀತಿಯಿಂದ ತಮ್ಮ ವಿರೋಧವೇ ಮತ ಚಲಾವಣೆ ಮಾಡಿರುವ ಬಗ್ಗೆ ಕೇಳಿ ಬಂದಿತ್ತು. ತಮ್ಮ ವಿರುದ್ಧ ತಾವೇ ಮತ ಹಾಕಿಕೊಂಡರೂ ಹಾಸನ ನಗರಸಭೆ ಉಪಾಧ್ಯಕ್ಷೆಯಾಗಿ ಲತಾದೇವಿ ಆಯ್ಕೆಗೊಂಡ ಅಪರೂಪದ ಪ್ರಸಂಗ ನಡೆಯಿತು. ಕೊನೆಗೂ ಜೆಡಿಎಸ್ ಸದಸ್ಯರು ಹಾಗೂ ಶಾಸಕ ಮತ್ತು ಓರ್ವ ಕಾಂಗ್ರೆಸ್ ಸದಸ್ಯ ಬೆಂಬಲದೊಂದಿಗೆ ಲತಾದೇವಿ ಆಯ್ಕೆಗೊಂಡರು. ಎಲ್ಲರೂ ವೋಟ್ ಹಾಕಿ ನನಗೆ ಉಪಾಧ್ಯಕ್ಷ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ರೇವಣ್ಣ ಸಾಹೇಬರು ತುಂಬ ಸಹಾಯ ಮಾಡಿದರು ಉಪಾಧ್ಯಕ್ಷ ಸ್ಥಾನಕ್ಕೆ. ನಾವು ಎಲ್ಲ ಪಕ್ಷಗಳಲ್ಲೂ ಒಂದೇ ರೀತಿ, ನಾವೆಲ್ಲ ಒಂದೊಂದು ಮನೆ ಮಕ್ಕಳ ರೀತಿ ಎಲ್ಲರಿಗೂ ಸಹಕರಿಸ್ತೀನಿ ಅಷ್ಟೇ. ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ರೊಂದಿಗೆ ಮತಗಟ್ಟೆಗೆ ಆಗಮಿಸಿದ ಬಿಜೆಪಿ ಸದಸ್ಯೆ ಸುಮಿತ್ರಮ್ಮ ಅವರನ್ನು ಕಂಡ ಕೂಡಲೇ ರಮೇಶ್ ವಾಟಾಳ್ ಕನ್ನಡ ಬಾವುಟ ಹಾಕುವ ಜೊತೆಗೆ ನಿಮ್ಮ ಮಗನಂತೆ ನಾನು, ನನ್ನ ಮರ್ಯಾದೆ ಉಳಿಸಿ ಆಶೀರ್ವದಿಸಿ ಎಂದು ಕಾಲಿಗೆ ಬಿದ್ದ ಪ್ರಸಂಗ ಜರುಗಿತು. ಅರಕಲಗೂಡು ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲೇ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೊದಲ ಬಾರಿಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ ಚಲಾಯಿಸಿದರು. ಅಪವಿತ್ರ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದ ತನ್ನ ಅತ್ತಿಗೆ ಸುಮಿತ್ರಮ್ಮ ಅವರನ್ನು ಕಂಡ ಕೂಡಲೇ ರಮೇಶ್ ವಾಟಾಳ್ ಕನ್ನಡ ಬಾವುಟವನ್ನು ಅವರ ಕೊರಳಿಗೆ ಹಾಕಿ ದೀರ್ಘದಂಡ ನಮಸ್ಕಾರ ಮಾಡಿದರು. ಆದರೂ ಕರಗದ ಸದಸ್ಯೆ ತಾನು ಮೊದಲೇ ನಿರ್ಧರಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅವರಿಗೆ ಮತ ನೀಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆದರು. ಸರ್ ಇವೆಲ್ಲ ಮಾಡಬಾರ್ದು ಎಲೆಕ್ಷನ್ ಚುನಾವಣೆ ಇದು ಸರ್ ಇವೆಲ್ಲ ಮಾಡಬಾರ್ದು ಎಲೆಕ್ಷನ್ ಚುನಾವಣೆ ಇದು ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋಲು ಅನುಭವಿಸಲಾಗಿದೆ. ಇನ್ನು 2-3 ತಿಂಗಳಲ್ಲಿ ಪುನಃ ಚುನಾವಣೆ ಪ್ರಕ್ರಿಯೆ ನಡೆದು ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಶಾಸಕ ಎಮಂಜು ಭವಿಷ್ಯ ನುಡಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಪಾಲ್ಗೊಂಡು ಎನ್ಡಿಎ ನೇತೃತ್ವದ ಅಭ್ಯರ್ಥಿ ರಮೇಶ್ ವಾಟಾಳ್ ಪರವಾಗಿ ಮತ ನೀಡಿ ಮಾತನಾಡಿದ ಅವರು ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ನೀಡಿದ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಉಂಟಾಯಿತು. ಪಟ್ಟಣ ಪಂಚಾಯಿತಿ ಚುನಾವಣೆ ಪಕ್ಷದ ಚಿಹ್ನೆಯ ಗುರುತಿನಲ್ಲಿ ನಡೆಸಬೇಕಾದ ಚುನಾವಣೆ ಆದ ಕಾರಣ ಪಕ್ಷದ ಚಿಹ್ನೆಯಲ್ಲಿ ಗೆದ್ದ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದ್ದಾರೆ. ತಕ್ಷಣವೇ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ. ಚುನಾವಣೆ ರದ್ದಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇನ್ನು 2-3 ತಿಂಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಎನ್ಡಿಎ ಅಭ್ಯರ್ಥಿ ಜಯಗಳಿಸುವುದು ಸತ್ಯ ಎಂದು ಭವಿಷ್ಯ ನುಡಿದರು. ಪಟ್ಟಣ ಪಂಚಾಯಿತಿಯ ಚುನಾವಣೆ ಮುಗಿದಿದ್ದು ಎಲ್ಲ ಸದಸ್ಯರು ಹಾಜರಾಗಿ ನಮ್ಮ ಅಭ್ಯರ್ಥಿ ವಾಟಾಳ್ ರಮೇಶ್ವರ ವಿಪ್ ಕೊಟ್ಟರೂ ಕೂಡ ವಿಪ್ನ ಉಲ್ಲಂಘನೆ ಮಾಡಿ ನಮಗೆ 9 ಪತ್ರ ಬೀಳ್ತು. ನಮ್ಮ ವಿರುದ್ಧವಾಗಿ ಅವ್ರಿಗೆ 10 ಪತ್ರ ಬಿದ್ದು 1 ಮತದಿಂದ ನಾವು ಚುನಾವಣೆಯನ್ನು ಸೋತಿದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಪರವಾಗಿ ಅಭ್ಯರ್ಥಿಯಾದಂಥ ಸುಭಾನ್ ಶರೀಫ್ ಅವರು ಆಯ್ಕೆ ಆಗಿದ್ದಾರೆ. ಬಹುಶಃ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇವತ್ತು ಈಗಾಗಲೇ ನಾವು ಯಾವ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಆ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಇರ್ತಕ್ಕಂಥದ್ದು. ಇದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಪಟ್ಟಣ ಪಂಚಾಯಿತಿ ಅಂದರೆ ಸಿಂಬಲ್ ಮೇಲೆ ಗೆಲ್ತಕ್ಕಂಥ ಒಂದು ಚುನಾವಣೆ ಇದು. ಯಾರು ಸಿಂಬಲಿನ ಬಿಟ್ಟು ಬೇರೆ ಕಡೆಗೆ ಮತವನ್ನು ಹಾಕಿದರೆ ಅವರು ಕೂಡಲೇ ನಾವು RC ಅವ್ರನ್ನ ಸಂಪರ್ಕ ಮಾಡಿದರೆ ಅವರ ಸದಸ್ಯತ್ವವನ್ನು ರದ್ದಾಗ್ತದೆ. ಈ ಗೆದ್ದಿರ್ತಕ್ಕಂಥ ವಿರೋಧವಾಗಿ ಹಾಕಿರ್ತಕ್ಕಂಥ ಇದನ್ನು ಕೂಡ ರದ್ದಾಗ್ತದೆ. ಕೆಲವೇ ತಿಂಗಳಲ್ಲಿ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. 2 ತಿಂಗಳ ತದನಂತರ ಈ ಪಟ್ಟಣ ಪಂಚಾಯಿತಿ ಅರಕಲಗೂಡಿನಲ್ಲಿ ನಾವು NDA ಮತ್ತು ನಾವು ಈಗ ಯಾರು ಎಲ್ಲ ಸೇರಿ ಮಾಡಿದ್ವಿ ಇವರ
ಪಟ್ಟಣ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಇವತ್ತು ಚುನಾವಣೆನ ಬೇರೆ ಥರ ನಮ್ಮ ಪಕ್ಷದಿಂದ ಗೆದ್ದಂಥ ಅಭ್ಯರ್ಥಿನ ಕರ್ಕೊಂಡೋಗಿ ಆ ತಂದೆ ಅವರ ಯಜಮಾನರ ಮೇಲೆ ಹಲ್ಲೆ ಮಾಡಿ ಹೊಡೆದು ಕೂಡಾಕಿ ಬಟ್ಟೆ ಇನ್ನೆಲ್ಲ ಇದು ಮಾಡಿ ಹೆದರಿಸಿ ಓಟ್ ಹಾಕೊಂಡಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಇದು ಒಳ್ಳೆಯ ವಾತಾವರಣ ಅಲ್ಲ. ಚುನಾವಣೆಯಲ್ಲಿ ಗೆಲುವು ಸೋಲು ಯಾರೇ ಇರ್ತದೆ ಅದು ಒಂದು ಇದಾಗಿ ಸ್ಪೋರ್ಟಿವ್ ಆಗಿ ತಗೋಬೇಕು. ಗೆಲ್ಲೇಬೇಕು ಅಂತ ಹೇಳಿ ಈ ರೀತಿ ಮಾಡ್ತಕ್ಕಂಥ ಒಂದು ಪಿತೂರಿ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದಿಲ್ಲ. ಇದು ಭಾರಿ ದಿನ ಇರೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ರಾಜಕಾರಣ ಏನೇನಾಗ್ತದೋ ತದನಂತರ ಇಲ್ಲೇನೇನಾಗ್ತದೋ ಅದನ್ನು ಮುಂದೆ ನೋಡ್ತಾ ಇದೆ. ಇದು ಎಷ್ಟು ದಿವಸದವರೆಗೆ ದಬ್ಬಾಳಿಕೆ ಇವು ಯಾವನ್ನೂ ನಡೆಯೋದಿಲ್ಲ. ಸೌಹಾರ್ದತೆಯಿಂದ ಹೋಗಿ ಜನರ ಮನಸ್ಸನ್ನು ಗೆದ್ದರೆ ಮಾತ್ರ ಜನರು ಕೂಡ ನೆಮ್ಮದಿಯಾಗಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾತಾವರಣ ಅಲ್ಲ. ಈ ಚುನಾವಣೆ ರಿಸಲ್ಟ್ ಬಹುಶಃ ನನಗೆ ಅನ್ನಿಸ್ತದೆ ಎದುರಿಸಿ ಚುನಾವಣೆ ಗೆದ್ದಿರ್ತಕ್ಕಂಥದ್ದು ಇದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಚುನಾವಣೆ ಇನ್ನು 1 ತಿಂಗಳಾಗ್ಬೋದು 2 ತಿಂಗಳಾಗ್ಬೋದು, ನಮ್ಮ ರಿಸಲ್ಟು 100% ಆಗ್ತದೆ. ಅರಕಲಗೂಡು ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಸುಭಾನ್ ಶರೀಫ್ ಆಯ್ಕೆಯಾಗಿದ್ದಾರೆ ಎಂದು ತಹಸೀಲ್ದಾರ್ ಹಾಗೂ ಚುನಾವಣೆ ಅಧಿಕಾರಿ ಸೌಮ್ಯ ಘೋಷಿಸಿದರು. ಪಟ್ಟಣ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಕುಮಾರ್ ಮತ್ತು ಎನ್ಡಿಎ ನೇತೃತ್ವದ ಅಭ್ಯರ್ಥಿಯಾಗಿ ರಮೇಶ್ ವಾಟಾಳ್ ನಾಮಪತ್ರ ಸಲ್ಲಿಸಿದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಸದಸ್ಯೆ ಪಲ್ಲವಿ ಮತ್ತು ಕಾಂಗ್ರೆಸ್ ಪಕ್ಷದ ಸುಭಾನ್ ಶರೀಫ್ ನಾಮಪತ್ರ ಸಲ್ಲಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯರು 17 ಸಂಖ್ಯೆ ಬಲ ಹೊಂದಿದ್ದು, ನಾಮಪತ್ರ ಹಿಂಪಡೆಯುವ ವೇಳೆ ಮುಗಿದ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಿದ ಚುನಾವಣೆ ಅಧಿಕಾರಿ ಕೈ ಎತ್ತುವ ಮೂಲಕ ಮತ ನೀಡಲು ಸೂಚಿಸಿದರು. ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಪಾಲ್ಗೊಂಡು ಮತ ಚಲಾಯಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಕುಮಾರ್ಗೆ 10 ಮತ ಹಾಗೂ ಎನ್ಡಿಎ ಅಭ್ಯರ್ಥಿ ರಮೇಶ್ ವಾಟಾಳ್ ಅವರಿಗೆ 9 ಮತ ಬಂದ ಕಾರಣ ಅಧಿಕೃತವಾಗಿ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅಧ್ಯಕ್ಷರಾಗಿ ಚುನಾಯಿತರಾದರು. ಎನ್ಡಿಎ ನೇತೃತ್ವದ ಸದಸ್ಯರ ಬಲದೊಂದಿಗೆ ಕಣಕ್ಕೆ ಇಳಿದ ಸುಭಾನ್ ಶರೀಫ್ ಮತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಸದಸ್ಯರ ಬಲದೊಂದಿಗೆ ಕಣಕ್ಕೆ ಇಳಿದಿದ್ದ ಪಲ್ಲವಿ ಅವರಿಗೆ ಸಮಮತ 9 ಬಂದ ಹಿನ್ನೆಲೆಯಲ್ಲಿ ಲಾಟರಿ ಎತ್ತುವ ಮೂಲಕ ಸುಭಾನ್ ಶರೀಫ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು. 10ನೇ ಅವಧಿಗೆ ಅಂದರೆ ಉಳಿಕೆ ಅವಧಿಗೆ ಪಟ್ಟಣ ಪಂಚಾಯಿತಿ ಅರಕಲಗೂಡಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿದ್ವಿ. ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಅದರಲ್ಲಿ ಪ್ರದೀಪ್ ಅವರೊಬ್ಬರು, ಆಮೇಲೆ ಇವರು ರಮೇಶ್ ವಾಟಾಳ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ನಾವು ಚುನಾವಣೆ ನಡೆಸಬೇಕಾಗಿ ಬಂತು. ನಾಮಪತ್ರ ವಾಪಸ್ ತಗೊಳ್ಳದೇ ಇರೋದ್ರಿಂದ ಚುನಾವಣೆ ನಡೆಸಿದ್ವಿ. ಕೈ ಎತ್ತೋದ್ರ ಮೂಲಕ ಚುನಾವಣೆನ ನಡೆಸಿದ್ದಾಯಿತು. ಅದರಲ್ಲಿ ಬಹುಮತ ಪಡೆದಂತಹ ಮಾನ್ಯ ಪ್ರದೀಪ್ ಅವರು ಅರಕಲಗೂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ತದನಂತರ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಸಬೇಕಾಗಿ ಬಂತು. ಯಾಕೆಂದರೆ ಉಪಾಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಸ್ವೀಕೃತವಾಗಿದ್ದವು. ಒಂದು ಶ್ರೀಮತಿ ಪಲ್ಲವಿ ಆರ್ ಅನ್ನೋರು ಸಲ್ಲಿಸಿದ್ರು. ಇನ್ನೊಂದು ನಾಮಪತ್ರನ ಸುಭಾನ್ ಶರೀಫ್ ಬಿನ್ ಗ್ಯಾರಿಜಾನ್ ಶರೀಫ್ ಅನ್ನೋರು ಸಲ್ಲಿಸಿದ್ರು. ಇಲ್ಲೇನಾಯಿತು ಅಂತಂದರೆ ಇಬ್ಬರಿಗೂ ಕೂಡ ಸಮಾನವಾದಂಥ ಮತಗಳು ಬಂದವು. ಸೊ ಸಮಾನ ಮತಗಳು ಬಂದಾಗ ನಮ್ಮ ಚುನಾವಣಾ ನಿಯಮಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 9 ಓಟ್ಗಳನ್ನ ಇಬ್ಬರು ಕೂಡ ತಗೊಂಡ್ರು. ಇಬ್ಬರಿಗೂ ಸಮಾನ ಮತಗಳು ಬಂದಾಗ ನಾವು ನಿಯಮಗಳನ್ನ ಪರಿಶೀಲಿಸಿದಾಗ ನಿಯಮ 1965 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪಟ್ಟಣ ಪುರಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ನಿಯಮಗಳು ಏನು ಹೇಳ್ತವೆ ಅದರಂತೆ ನಾವು ಚೀಟಿ ಎತ್ತೋದ್ರ ಮೂಲಕ ಚುನಾವಣಾಧಿಕಾರಿ ಯಾರಾದರೂ ಒಬ್ಬ ವ್ಯಕ್ತಿ ಅಧಿಕ ಮತಗಳನ್ನ ಹೇಗೆ ಪಡೆದಿರ್ತಾರೋ ಆ ರೀತಿ ನಾವು ಘೋಷಣೆ ಮಾಡೋದಕ್ಕೆ ಅವಕಾಶ ಇದೆ ನಿಯಮಗಳನ್ವಯ. ಅದೇ ರೀತಿ ನಾವು ವಿಡಿಯೋಗ್ರಫಿ ಮಾಡಿ ಚುನಾವಣೆಯಲ್ಲಿ ಚೀಟಿ ಎತ್ತೋದ್ರ ಮೂಲಕ ಕುಲ್ಕಿ ಎಲ್ಲ ಸದಸ್ಯರುಗಳಿಗೂ ಕೂಡ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಿ ನಾವು ಚೀಟಿ ಎತ್ತೋದ್ರ ಮೂಲಕ ಸುಭಾನ್ ಶರೀಫ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ವಿ. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ.
ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಆಯ್ಕೆಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅನಕರು ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಪಕ್ಷದ ಅಭ್ಯರ್ಥಿ ಪಟ್ಟಣ ಪಂಚಾಯಿತಿ ಚುನಾವಣೆ ಜಯಗಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹಚ್ಚಿ ನೆಚ್ಚಿನ ನಾಯಕರಾದ ಕೃಷ್ಣೇಗೌಡರು ಮತ್ತು ಪ್ರಸನ್ನಕುಮಾರ್ ಹಾಗೂ ದಿವಾಕರ್ ಗೌಡರೊಂದಿಗೆ ಸಂಭ್ರಮಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ಹಲವು ದಶಕಗಳಿಂದ ಪಟ್ಟಣ ಅಭಿವೃದ್ಧಿ ಹೊಂದದೆ ಹಿಂದುಳಿದಿದೆ. ಪಟ್ಟಣ ಪಂಚಾಯಿತಿಯಿಂದ ಮೇಲ್ದರ್ಜೆಗೆ ಏರಿಸಿ ಪುರಸಭೆಯಾಗಿಸಬೇಕು. ಇದಕ್ಕೆ ಪಟ್ಟಣದ ಜನತೆ ಪಕ್ಷಾತೀತವಾಗಿ ಸಹಕರಿಸಬೇಕು ಎಂದರು. ಪಟ್ಟಣ ಪಂಚಾಯತಿ ಎಲೆಕ್ಷನ್ ಆಗಿದೆ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಪ್ರದೀಪ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆದರೆ ಎಲ್ಲ ಟೀಮು ಮಿಕ್ಸ್ ಆಯ್ತು ಸರಿ. ಏನಾಯ್ತು ಅಂದರೆ ಕಾಂಗ್ರೆಸ್ ಸರಿ ನಮಗೆ ಕಾಂಗ್ರೆಸ್ಸಿಗೆ ಮಾಡಲಿಲ್ಲ ಇದು ಸರಿ. ಅದರಿಂದ ದಯಮಾಡಿ ಮುಂದಿನ ಸರಿ ಎಲ್ಲರೂ ಒಟ್ಟಾಗಿ ಪಟ್ಟಣ ಪಂಚಾಯತಿನ ಮತ್ತೆ ಪುರಸಭೆಗೆ ತಗೊಂಡು ಹೋಗ್ಬೇಕು. ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಬರ್ತದೆ. ಇಲ್ಲಾಂದ್ರೆ ಪುರಸಭೆ ಆಗಲ್ಲ. ಬರೀ ಹೀಗೆ ನಾವು ಅವರು ಇವರಂತ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ದಯಮಾಡಿ ಮುಂದಿನ ಸರಿಗೆ ಅರ್ಕಲಗೋಡು ತಾಲೂಕನ್ನ ಅರ್ಕಲಗೋಡನ್ನ ಪುರಸಭೆ ಮಾಡಿ ಇದೊಂದು ಒಳ್ಳೆ ಒಂದು ಗುಣಮಟ್ಟದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪ್ರದೀಪ್ ಅವ್ರಿಗೂ ಹಾಗೂ ಅವ್ರಿಗೆ ಏನು ಸಹಕಾರ ಬೇಕು ಅಂತ ನಾವೆಲ್ಲ ಲೀಡರ್ಗಳು ಸೇರಿ ನಾವು ಪಕ್ಷದಿಂದ ಅವರಿಗೆ ಸಹಕಾರ ಮಾಡ್ಕೊಂಡು ಮುಂದೆ ಇದನ್ನ ಅಪ್ಪರ್ ಮಾಡೋದಕ್ಕೆ ಒಂದು ಸಹಕಾರ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅರಕಲಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಲು ಶ್ರಮ ವಹಿಸಿದ ಕಾರಣ ಪಕ್ಷ ಸಹೋದರನಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದೆ. ಚುನಾವಣೆಯಲ್ಲಿ ಭಾಗವಹಿಸಿ ಮತ ನೀಡಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಸೇರಿದಂತೆ ಪಕ್ಷದ ಎಲ್ಲ ಮುಖಂಡರಿಗೆ ಕೃತಜ್ಞತೆ ತಿಳಿಸಿದರು. ಕಾಂಗ್ರೆಸ್ ಬಾವುಟನ ಹಾರಿಸಬೇಕು ಅಂತ ಹೇಳಿ ನಾವು ಕಳೆದ ಪಟ್ಟಣ ಪಂಚಾಯಿತಿ ಚುನಾವಣೆಯಿಂದ ಸ್ವತಂತ್ರ ಪಟ್ಟಣ ಪಂಚಾಯಿತಿ ಆಗಿತ್ತು ಅರಕಲಗೂಡು. 5 ಜನ ಕಾಂಗ್ರೆಸ್, 6 ಜನ JDS, 6 ಜನ BJP ಇತ್ತು. ಅಂಥದ್ರಲ್ಲಿ ಹಿಂದಿಂದನೂ ಸಹ ಈ ಒಂದು ಪಟ್ಟಣ ಪಂಚಾಯಿತಿಯ ಯಾರೇ ಅಧ್ಯಕ್ಷರಾದ್ರೂ ನಾವು ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಕೊಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಲ್ಲಿ ಎಲ್ಲ ಅಧ್ಯಕ್ಷರುಗಳು ಕೆಲಸ ಮಾಡಿದರು. ನಾವಿವತ್ತು ಬರೀ 5 ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಇಟ್ಕೊಂಡು ಇವತ್ತು ಪ್ರದೀಪ್ ಅವರು 3ನೇ ಅಧ್ಯಕ್ಷ ಆಯ್ತಾ ಇರೋದು. 5 ಜನದಲ್ಲಿ 3ನೇ ಅಧ್ಯಕ್ಷ ಇವತ್ತು ಅವ್ರು ಆಗ್ತಾ ಇರ್ತಕ್ಕಂಥದ್ದು. ಹೊಳೆನರಸೀಪುರ ಪಟ್ಟಣದ ಕೋಟೆ ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ರಾಯರಿಗೆ ಪಂಚಾಮೃತ ಅಭಿಷೇಕ, ಶಿಲಾಭಿಷೇಕ, ತೊಟ್ಟಿಲು ಉತ್ಸವ, ಅಲಂಕಾರ ಸೇವೆ ಮತ್ತು ಸರ್ವ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಆಚಾರ್ಯರು ನೆರವೇರಿಸಿದರು. 3 ದಿನಗಳ ವಿಶೇಷ ಸೇವೆಗಳಲ್ಲಿ ಒಂದಾದ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ, 108 ಲೀಟರ್ನ ಹಾಲಿನ ಅಭಿಷೇಕ, ವಿಶೇಷ ಪಂಚಾಮೃತ ಅಭಿಷೇಕ, ತೊಟ್ಟಿಲು ಸೇವೆ, ಪಾದಪೂಜೆ ಸೇವೆ ಮತ್ತು ಪಲ್ಲಕ್ಕಿ ಉತ್ಸವಗಳು ಕಳೆದ 2 ದಿನಗಳಿಂದ ಗುರು ರಾಘವೇಂದ್ರರ ಸನ್ನಿಧಿಯಲ್ಲಿ ನೆರವೇರುತ್ತಿದೆ. ಇಂದು ಕೋಟೆಯ 4 ಬೀದಿಗಳಲ್ಲಿ ಮಹಾರಥೋತ್ಸವವು ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣಾ ಸೇವೆಯೂ ಕೂಡ ವಿಶೇಷವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಜಯಸಿಂಹ ಮಾತನಾಡಿ, ದೇವರಲ್ಲಿ ತಿರುಪತಿ ತಿಮ್ಮಪ್ಪ ಹೇಗೆ ದೊಡ್ಡವನು, ಅದೇ ರೀತಿ ಗುರುವರರಲ್ಲಿ ಶ್ರೀ ರಾಘವೇಂದ್ರನು ಮಹಾಗುರುಗಳು. ಅವರ 353ನೇ ಆರಾಧನಾ ಮಹೋತ್ಸವ ಹೊಳೆನರಸೀಪುರದಲ್ಲಿ 3 ದಿನಗಳ ಕಾಲ ನಡೆಯಲಿದ್ದು, ಇಂದು ಮಧ್ಯಾಹ್ನಾರಾಧನೆ. ಹಾಗಾಗಿ ಕೋಟೆಯ 4 ಬೀದಿಗಳಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಹೊತ್ತು ರಥವು ಭಕ್ತಾದಿಗಳ ಸಮ್ಮುಖದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಹಾರಥೋತ್ಸವ ನಡೆಯಿತು. ನಾಳೆಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಾಯರ ಆರಾಧನೆ ಮುಂದುವರೆಯಲಿದೆ ಎಂದು ಹೇಳಿದರು. ಮಲಿಮಾರು ಮಠದ ಶಾಖೆಯಾಗಿರ್ತಕ್ಕಂತಹ ಹೊಳೆನರಸೀಪುರ ರಾಘವೇಂದ್ರ ಮಠದಲ್ಲಿ ನಡೀತಾ ಇದೆ. 3 ದಿವಸಗಳ ಕಾಲ ರಾಯರಿಗೆ ವಿಶೇಷವಾದಂತಹ 108 ಲೀಟರ್ಗಳ ಹಾಲಿನ ಅಭಿಷೇಕ, ಮಹಾಪಂಚಾಮೃತ ಮತ್ತು ರಾಜಬೀದಿಗಳಲ್ಲಿ ರಥೋತ್ಸವ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ ಅಂತ ಹೇಳಿ ಕಲಿಯುಗದ ಕಲ್ಪತರು ಅಂತಕ್ಕಂತಹ ಬಿರುದುಳ್ಳ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಸುಸಂದರ್ಭ ಮಧ್ಯಾರಾಧನೆಯ ಪರ್ವಕಾಲದಲ್ಲಿ ಇವತ್ತು ನಾವೆಲ್ಲ ಹೊಳೆನರಸೀಪುರದ ಈ ರಾಘವೇಂದ್ರ ಮಠದಲ್ಲಿ ಎಲ್ಲ ಭಕ್ತರಿಂದ ಒಡಗೂಡಿ ಆ ಗುರುಗಳ ಆರಾಧನೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಭಕ್ತರು ಬೇಡಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನು ದಯಪಾಲಿಸ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಗುರುಗಳು ಅಂತ ಯಾರು ಇದ್ದರೆ ಅದು ರಾಘವೇಂದ್ರ ಗುರು ಸಾರ್ವಭೌಮರು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪ ಅನುಗ್ರಹ ಶಕ್ತವನ್ನು ರಾಘವೇಂದ್ರ ನೈವೇದ್ಯತೆ. ಯಾವುದೇ ಶಾಪಗಳಿರಲಿ ಆ ಶಾಪವನ್ನು ವಿಶಾಪ ಮಾಡಿ ಭಕ್ತರಿಗೆ ಅನುಗ್ರಹವನ್ನು ನೀಡ್ತಕ್ಕಂತಹ ಕಲ್ಪತರು ಅಂತಲೇ ಪ್ರಸಿದ್ಧರಾದಂತಹ ರಾಘವೇಂದ್ರ
ಕಾನೂನು ಬಾಹಿರವಾಗಿ ಮಾಡಿರುವ ವರ್ಗಾವಣೆ ರದ್ದು ಮಾಡಿ ನಮಗಳ ಅನುಭವದಂತೆ ನಮ್ಮ ಹೆಸರಿಗೆ ಹಕ್ಕು ನಿರ್ದೇಶಿಸಲು ಆದೇಶ ಮಾಡುವಂತೆ ಆಗ್ರಹಿಸಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ ವೃತ್ತ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಗ್ರಾಮದ ಕೀರ್ತಿಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ ಕಾಮಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 125, 126, 127, 128ರಲ್ಲಿ ಬರುವ ವಿಸ್ತೀರ್ಣದಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಈ ಮೇಲ್ಕಂಡ ಸರ್ವೆ ನಂಬರ್ಗಳಲ್ಲಿ ಸುಮಾರು 65 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಆದರೆ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಹಕ್ಕು ವರ್ಗಾವಣೆ ಮಾಡಿದ್ದು, ಈ ಸರ್ವೆ ನಂಬರ್ನಲ್ಲಿ ವಿಳಾಸದವರು ಸ್ವಾಧೀನದಲ್ಲಿರುವ ವಿಸ್ತೀರ್ಣವನ್ನು ಅವರವರುಗಳ ಹೆಸರಿಗೆ ಸ್ಥಳ ಪರಿಶೀಲಿಸಿ ಸರ್ವೆಯವರನ್ನು ನೇಮಿಸಿ ಅವರವರುಗಳ ಹೆಸರಿಗೆ ಹಕ್ಕು ಮಾಡಿಕೊಡಬೇಕು ಎಂದು ಹೇಳಿದರು. ಸರಿ, ನಾವು 25 ವರ್ಷದಿಂದ ಇದ್ದೀವಿ. ನಮ್ಮ ತಾತ ಮುತ್ತಾತರು ಎಲ್ಲರೂ ಸುಮಾರು 100-150 ವರ್ಷಗಳಿಂದ ಅಲ್ಲೇ ಸ್ವಾಧೀನದಲ್ಲಿದ್ದು ಅಲ್ಲೇ ಜಮೀನು ಇದು ಮಾಡ್ಕೊಂಡಿದ್ದಾರೆ. ನಾವು ಶಾನ್ ಬೋಗರು ಅವರ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದಂತ ಜನಗಳು, ಅವರ ಜಮೀನುಗಳನ್ನ ನಾವು ಸ್ವಾಧೀನ ಮಾಡ್ಕೊಂಡಿದ್ವಿ. ಆ ಇಂದಿರಾ ಗಾಂಧಿ ಅವರ ಕಾನೂನಿನಂತೆ ಉಳುವವನಿಗೆ ಭೂಮಿಯ ಒಡೆಯ ಅಂತೇಳಿ ಬರುತ್ತೆ. ಆ ಟೈಮಲ್ಲಿ ನಾವೇ ಸ್ವಾಧೀನದಲ್ಲಿ ಸುಮಾರು 70-80 ವರ್ಷಗಳಿಂದ ನಾವೇ ಸ್ವಾಧೀನ ಮಾಡಿಕೊಂಡು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ತಹಸೀಲ್ದಾರರು, ಲೆಕ್ಕಾಧಿಕಾರಿಗಳು, ಯಾವ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ದಲೆ ಯಾರು ಸ್ವಾಧೀನದಲ್ಲಿ ಇದ್ದಾರೆ ಅಂತೇಳಿ ನೋಡ್ದಲೆ ನಮ್ಮ ಈ ಬೋವಿ ಜನಾಂಗದವರು ಇವರಿಗೆ ನಮ್ಮ ಜನಾಂಗಕ್ಕೆ ಯಾವ ತರ ಅಂದ್ರೆ ಕೂಲಿ ಮಾಡಿ ಇವತ್ತು ಇನ್ನೊಬ್ಬರ ಕೆಳಗಡೆ ಕೂಲಿ ಮಾಡಿ ಅವತ್ತಿನ ಒಂದು ದಿನದ ಊಟ ಮಾಡುವಂತ ಪರಿಸ್ಥಿತಿ. 30 ಗುಂಟೆ 20 ಗುಂಟೆ ಈ ತರ ಸ್ವಾಧೀನದಲ್ಲಿ ಇದೀವಿ. ಸುಮಾರು 70 ನಮ್ಮ ತಾತ ಮುತ್ತಾತರು ಇವತ್ತಿಗೂ ನಾವು ಸಹ ಇದೀವಿ. ಏನಾಗಿದೆ ಅಂದ್ರೆ ಯಾವುದೇ ರೀತಿ ತಹಸೀಲ್ದಾರ್ ಆಗ್ಲಿ ಯಾವುದೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ದಲೆ ಯಾರೋ ಹೆಸರಿಗೆ ಮಾಡಿ ಇವತ್ತು ಅವರು ಅದನ್ನ ಮಾರಾಟ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 109, 124, 125, 126, 127, 128 ಇಷ್ಟು ಸರ್ವೆ ನಂಬರ್ ಅಲ್ಲಿ 15 ಎಕರೆ 31 ಗುಂಟೆ ಜಮೀನಿದೆ. ಇದರಲ್ಲಿ ನಾವು ಸುಮಾರು 70 ವರ್ಷಗಳಿಂದ ಸ್ವಾಧೀನದಲ್ಲಿದ್ದೀವಿ. ಯಾವ ಅಧಿಕಾರಿಗಳು ಇವತ್ತಿನವರೆಗೂ ನಮಗೆ ಯಾವುದೇ ರೀತಿ ಸ್ವಾಧೀನ ಯಾರಿದ್ದಾರೆ ಅಂತ ನೋಡಕ್ ಬಂದಿಲ್ಲ. ಏನು ಮಾಡ್ದಲೆ ತಹಸೀಲ್ದಾರ್ನ ಅವ್ರನ್ನ ಶರಕ್ ಮಾಡಿಕೊಂಡು ಅವ್ರವ್ರ ಜೊತೆ ಶರೀಕಾಗಿ ಇವತ್ತು ಯಾರೋ ಇನ್ನೊಬ್ಬರ ಹೆಸರಿಗೆ ಮಾಡಿ ಅವರು ಮಾರಾಟ ಕೊಟ್ಟು ನಮ್ಮ ಸ್ವಾಧೀನ ತಪ್ಪಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಷ್ಟು ಕುಟುಂಬಗಳು ಏನಿದೆ ಇವೆಲ್ಲ ಬೀದಿ ಪಾಲಾಗುವಂತ ಸಾಧ್ಯತೆಗಳಿದಾವೆ. ಹಾಗೂ ಇಷ್ಟು ಜನಗಳ ಮುಂದೊಂದಿನ ಅನ್ನ ಬಟ್ಟೆ ಇಲ್ದಲೆ ಬೀದಿ ಪಾಲಾಗಿ ಸಾಯುವಂತ ಪರಿಸ್ಥಿತಿಗಳು ಉದ್ಭವ ಆಗ್ಬಹುದು. ಅದರಿಂದಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸ್ವಾಧೀನದಲ್ಲಿರುವಂತಹ ಜಮೀನಿಗೆ ಸಂಬಂಧಪಟ್ಟಂತೆ ತಹಸೀಲ್ದಾರು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸ್ವಾಧೀನದಲ್ಲಿದ್ದಾರೆ ಅವ್ರವ್ರ ಹೆಸರಿಗೆ ನಮ್ಮ ಸ್ವಾಧೀನನ ನಮಗೆ ಕೊಟ್ಟು ಕಾನೂನು ರೀತಿಯ ಕ್ರಮ ಜರುಗಿಸಿ, ಹಾಗೂ ಯಾವ ಅಧಿಕಾರಿಗಳು ನಮ್ಮ ಸ್ವಾಧೀನನ ನೋಡ್ದಲೆ ಬೇರೆ ಯಾರ್ದೋ ಹೆಸರಿಗೆ ಮಾಡಿದಿ ಅವ್ರ ಹೆಸರಿಗೆ ಮಾಡಿ ಇವತ್ತು ಮಾರಾಟ ಹೊರಟಿದಾರಲ್ಲ ಅವ್ರನ್ನ ಅವರ ಅಧಿಕಾರದಿಂದ ಅಮಾನತುಗೊಳಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಎಲ್ಲ ಮೇಲಧಿಕಾರಿಗಳಿಗೂ ನಾವು ಕಳಕಳಿ ಪ್ರಾರ್ಥಿಸ್ಕೊಳ್ತೀವಿ. ಪ್ರತಿಭಟನೆಯಲ್ಲಿ ಗ್ರಾಮದ ಹನುಮಂತ, ವೆಂಕಟ ಬೋವಿ, ಮಂಜು, ತಿಮ್ಮ ಬೋವಿ, ಗೌರಮ್ಮ, ಕರಿಯಣ್ಣ, ಕ್ರಿಶ್, ಮಲ್ಲೇಶ್, ಗಂಗಾ ಬೋವಿ ಉಪಸ್ಥಿತರಿದ್ದರು. ಹಿರಿಯ ನಾಗರಿಕರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಅವರನ್ನು ಗೌರವಿಸಬೇಕು. ಸಮಾಜಕ್ಕೆ ಗುಣಮಟ್ಟದ ಮೌಲ್ಯವನ್ನು ನೀಡುವುದರ ಜೊತೆಗೆ ಸಮಾಜದ ಸಮತೋಲನದಲ್ಲಿ ಹಿರಿಯ ನಾಗರಿಕರ ಸಹಭಾಗಿತ್ವ ಮುಖ್ಯವಾಗಿದೆ ಎಂದು ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಹೇಳಿದರು. ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ನಡೆದ ಹಿರಿಯ ನಾಗರಿಕ ದಿನಾಚರಣೆಯನ್ನು ಕಾವೇರಿ ಕ್ಲಿನಿಕ್ನಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆ ನಡೆಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ನಾವು ಬಾಲ್ಯದಿಂದ ಮುಪ್ಪಿನವರೆಗೂ ನಮ್ಮ ಜೀವನ ಸಾಗುತ್ತಿರುತ್ತದೆ. ಹಲವಾರು ಏಳು ಬೀಳುಗಳನ್ನು ನಾವು ಕಂಡಿರುತ್ತೇವೆ. ನಮ್ಮ ಜೀವನದ ಅನುಭವ ಪಾಠಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳಬೇಕು. ಆದರೆ ಯುವ ಜನಾಂಗ ಇಂದಿನ ಯೌವನ ನಾಳೆಯ ಮುಪ್ಪಿನ ಸೂಚನೆಯಂತೆ ತಮ್ಮ ತಂದೆ ತಾಯಿಯರನ್ನು ನಿರ್ಲಕ್ಷಿಸಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಹೆಚ್ಚಾಗುತ್ತಿದೆ.
ಇದರಿಂದ ಮನೆಯಲ್ಲಿ ಹಿರಿಯರು ಇಲ್ಲವಾಗಿ ಸಂಸ್ಕೃತಿ ಸಂಸ್ಕಾರಗಳನ್ನು ಮರೆಯುತ್ತಿದ್ದಾರೆ. ನಮ್ಮ ಆಸ್ಪತ್ರೆಗೆ ಬರುವ ಹಿರಿಯರ ಜೊತೆ ಅವರ ಕುಟುಂಬದವರು ಯಾರೂ ಜೊತೆ ಬರುವುದಿಲ್ಲ. ಕೇಳಿದರೆ ನಾನು ಒಬ್ಬರೇ ಬಂದೆ ಎನ್ನುತ್ತಾರೆ. ಇದು ವಿಷಧನೀಯ. ಹಿರಿಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಸರಿಯಾದ ಚಿಕಿತ್ಸೆ ಪಡೆಯಬೇಕು. ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ವೈ.ಬಿ. ಸುರೇಶ್, ಪುಟ್ಟಸ್ವಾಮಿ, ಸಂತೋಷ್, ಆದರ್ಶ್, ವಿನೋದ, ಪ್ರಭಾಕರ್, ಸುವರ್ಣ, ಶ್ರೀನಿವಾಸ್, ನೌಶಾದ್, ಕಾವೇರಿ ಡಯಾಗ್ನಾಸ್ಟಿಕ್ ತಪಾಸಣೆಯು ಆಪರೇಟರ್ ಆಫ್ರಿದ್ ಹಾಗೂ ಕಾವೇರಿ ಕ್ಲಿನಿಕ್ ಸಿಬ್ಬಂದಿಗಳು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಪಟ್ಟಣದಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಸೆಪ್ಟೆಂಬರ್ 11ರಂದು ಗಣಪತಿ ವಿಸರ್ಜನೆ ಮಾಡಲಾಗುತ್ತಿದ್ದು ಅಂದು ರಾಮದೂತ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದು ಬಜರಂಗ ದಳ ಜಿಲ್ಲಾ ಸಹ ಸಂಚಾಲಕ ಕೌಶಿಕ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮದೂತ ಹಿಂದೂ ಮಹಾಗಣಪತಿ ಸ್ವಾಗತ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸೆಪ್ಟೆಂಬರ್ 12ರ ಗುರುವಾರ ಗಣಪತಿ ವಿಸರ್ಜನೆ ಇರುವುದರಿಂದ ಸಕಲೇಶಪುರ ನಗರ ಮತ್ತು ಸುತ್ತಲಿನ ಗಣಪತಿ ಸಮಿತಿಯವರು ಗಣಪತಿ ವಿಸರ್ಜನೆ ಮಾಡಬಾರದು ಎಂದು ಮನವಿ ಮಾಡಿದ ಅವರು, ಗ್ರಾಮಸ್ಥರು ರಾಮದೂತ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು. ದಿನಾಂಕ 7ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕು ಶ್ರೀ ರಾಮದೂತ ಹಿಂದೂ ಮಹಾಗಣಪತಿಯ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮ ಇರ್ತದೆ ಮತ್ತು 12ನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮ ನಿಮಿತ್ತ ಸಕಲೇಶಪುರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 12ನೇ ತಾರೀಕು ಶ್ರೀ ರಾಮದೂತ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಯಾವ ಸಮಿತಿಯವರಿಗೆ ಒಂದು ಮನವಿ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಅನ್ನು ಸೇರ್ತಕ್ಕಂಥದ್ದು. 12ನೇ ತಾರೀಕು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಯಾವ ಸಮಿತಿಯ ಅಂದ್ರೆ ಗಣಪತಿಯ ಸಮಿತಿಯವರು ಸಹ ಒಂದು ವಿಸರ್ಜನಾ ಕಾರ್ಯಕ್ರಮ ಇಟ್ಕೋಬಾರದು. ಈ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್ ಪೂಜಾರಿ, ಗುರುಮೂರ್ತಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಶಾಸಕ ಪ್ರೀತಂ ಗೌಡಗೆ ತೀವ್ರ ಮುಖಭಂಗ. ನಗರಸಭೆಯ ಅಧ್ಯಕ್ಷ ಗಾದಿಗೇರಿದ ಶಾಸಕ ಎಚ್.ಪಿ. ಸ್ವರೂಪಾಪ್ತ ಎಂ. ಚಂದ್ರೇಗೌಡ. ಉಪಾಧ್ಯಕ್ಷರಾಗಿ ಲತಾದೇವಿ ಆಯ್ಕೆ. ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾದ ಹಾಸನ ನಗರಸಭೆ ಉಪಾಧ್ಯಕ್ಷ ಚುನಾವಣೆ. ಉಲ್ಲಂಘನೆ ಮಾಡಿದರೆ ಅನರ್ಹ ಆಗುವ ಆತಂಕ. ತಮ್ಮ ವಿರೋಧವಾಗಿಯೇ ಮತ ಚಲಾಯಿಸಿಕೊಂಡು ಗೆದ್ದು ಬಿದ್ದ ಲತಾದೇವಿ. ಚುನಾವಣೆಗೆ ಮತ ಚಲಾಯಿಸಲು ಬಂದ ಬಿಜೆಪಿ ಸದಸ್ಯ ಕಾಲಿಗೆ ಬಿದ್ದ ಎನ್ಡಿಎ ಅಭ್ಯರ್ಥಿ ರಮೇಶ್ ವಾಟಾಳ್. ಮತ್ತು ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಸೋಲು. ಎ. ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.